ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಡಿಸೆಂಬರ್ 19ರಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಹೋರಾಟ ಸಮಿತಿಯ ಮುಖಂಡ ರಮೇಶ್ ವಾಡೇಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಒಳ ಮೀಸಲಾತಿ ಯಥಾಸ್ಥಿತಿ ಜಾರಿ ಮಾಡದೆ ಮಾದಿಗರ ಹೋರಾಟಗಳನ್ನು ಹತ್ತಿಕ್ಕುವುದರೊಂದಿಗೆ ಮಾದಿಗ ಸಮಾಜಕ್ಕೆ ದಾರಿ ತಪ್ಪಿಸುವ ಹುನ್ನಾರ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಡಿಸೆಂಬರ್ 19ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮತ್ತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಡಿಸೆಂಬರ್ 19 ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯಿಂದ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಇದು ಒಳ ಮೀಸಲಾತಿ ಮತ್ತು ವಿವಿಧ ಬೇಡಿಕೆಗಳಂತಿದೆ. ಅಂದರೆ ಒಳ ಮೀಸಲಾತಿ ಈಗಾಗಲೇ ಸರ್ಕಾರ 3 ತಿಂಗಳು ಗಡುವು ತೊಗೊಂಡಿದೆ. ಆ 3 ತಿಂಗಳು ಗಡುವು ಸಲಕ್ಕಾಗಿ ನಾವು ಸುಮ್ಮನೆ ನೆನಪಿನಗೋಸ್ಕರ ಸಕ್ರಿಯವಾಗಿ ಇದ್ದೀವಿ, ಅವರದಾಗ ಅನ್ನೋ ಸಲಕ್ಕಾಗಿ ನೆನಪು ಮಾಡ್ತೀವಿ ಅಷ್ಟೇ. 3 ತಿಂಗಳ ನಂತರ ನಾವು ಅದಕ್ಕೆ ತೀವ್ರವಾಗಿ ಮತ್ತೆ ಹೋರಾಟ ಮಾಡ್ತೀವಿ. ಮಾಡದೆ ಹೋದಲ್ಲಿ ಮಾಡ್ತಾರೆ ಅನ್ನೋದು ಒಂದು 100% ನಮಗೆಲ್ಲರಿಗೂ ಭರವಸೆ ಇದೆ. ಅದು ನೋಡೋಣ. ವಿವಿಧ ಬೇಡಿಕೆಗಳು ಅಂದರೆ ಇವತ್ತಿನ ದಿನದಲ್ಲಿ ದಲಿತರ ಪರವಾಗಿರ್ತಕ್ಕಂಥ ಯೋಜನೆಗಳು, ಭಾಳಷ್ಟು ಯೋಜನೆಗಳು ಇವತ್ತು ಆದಿಜಂಬೋ ಅಭಿವೃದ್ಧಿ ನಿಗಮ ಇದೆ, ಹೆಸರಿ ಮಾತ್ರ ಅಭಿವೃದ್ಧಿ ನಿಗಮ ಇದೆ. ಅಲ್ಲಿ ಒಳಗೆ ಅನುದಾನ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ಒಂದು 2 ವರ್ಷ ನೋಡಾಕತ್ತೀವಿ. ಆ ಆದಿಜಂಬೋ ಅಭಿವೃದ್ಧಿ ನಿಗಮದಲ್ಲಿ ಅನುದಾನನೇ ಇಲ್ಲ. ಯಾರಿಗೆ ಸಾಲ ಸೌಲಭ್ಯ ನೀಡ್ತಾ ಇಲ್ಲ. ಒಂದು ಉದ್ಯಮಶೀಲತೆ ಆಗಿರ್ಬೋದು, ಸ್ವಯಂ ಉದ್ಯೋಗ ಆಗಿರ್ಬೋದು, LPS ಜಮೀನು ಕೊಡಿಸ್ಬೇಕು ದಲಿತರಿಗೆ ಅಂತ ನಾವು ಒಂದು LPS ಒಳ್ಳೆಯ ಸ್ಕೀಮ್ ಇದೆ. ಅದು ಇವತ್ತು ಏನಿಲ್ಲ, ಒಂದು 1000 ಎಕರೆ ತನಕನೂ ಅದು ಫೈಲ್ಗಳು ಅಲ್ಲೇ ನಿಂತು ಯಾವ ಅಪ್ರೂವಲ್ ಇಲ್ಲ, ಅನುದಾನ ಇಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಬೇಡಿಕೆಗಳು ಇಂಥವೆಲ್ಲ ಸರ್ಕಾರ ಗಮನಕ್ಕೆ ತೊಗೋಬೇಕು. ಯಾಕಂದರೆ ಇಲ್ಲಾಂದ್ರೆ ಅದು ಆದಿಜಂಬೋ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಬೋವಿ ಅಭಿವೃದ್ಧಿ ನಿಗಮ, ಡಾಕ್ಟರ್ ಅಂಬೇಡ್ಕರ್ ನಿಗಮಗಳಿದಾವೆ, ಮುಚ್ಚಿಬಿಡ್ಬೇಕು. ಸುಮ್ಮನೆ ಹೆಸರಿಗೋಸ್ಕರ ನಾಮಕ್ಕೋಸ್ಕರ ಅವೆಲ್ಲ ನಿಗಮಗಳಿಟ್ಟು ಅದಕ್ಕೊಂದು DM ಇಟ್ಟು, ಫೀಲ್ಡ್ ಆಫೀಸರ್ಗಳಿಟ್ಟು, ಸಿಬ್ಬಂದಿ ಇಟ್ಟು ಎಲ್ಲ ಸರ್ಕಾರದ ಹಣಗಳು ವೇಸ್ಟ್ ಪೋಲ್ ಯಾಕೆ ಮಾಡಬೇಕು? ಅಭಿವೃದ್ಧಿ ನಿಗಮ ಇಟ್ಬೇಕು, ಅದಕ್ಕೆ ಅನುದಾನ ಇಡಬೇಕು. ಸರಿಯಾದ ವ್ಯಕ್ತಿಗಳು ನೋಡಿ ಆಯ್ಕೆ ಮಾಡಿ ಫಲಾನುಭವಿಗಳು ಕೊಟ್ಟು ಕೇಸಿ ಅದೇನದ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಭಿವೃದ್ಧಿ ನಿಗಮ ಇದೆ, ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅನುದಾನನೇ ಇಲ್ಲ. ಅದಕ್ಕೆ ಅದೊಂದು ಒತ್ತಡ ಇದೆ. ಮೇಲಾಗಿ ಈ ವಸತಿ ಹಾಸ್ಟೆಲ್ಗಳು, ಈ ದಲಿತರಲ್ಲಿ ಭಾಳ ಮಂದಿ ಓದೋ ಶಕ್ತಿ ಇಲ್ಲ. ಈ ಹಳ್ಳಿಯಿಂದ, ಗ್ರಾಮೀಣದಿಂದ, ಬೇರೆ ಜಿಲ್ಲೆಯಿಂದ, ಬೇರೆ ತಾಲೂಕುಗಳಿಂದ ಬರ್ತಾರೆ ಹಾಸ್ಟೆಲ್ ಅಡ್ಮಿಷನ್ಗೋಸ್ಕರ. ಇಲ್ಲಿ ಏನಾಗ್ಬಿಟ್ರೆ ಟಾರ್ಗೆಟ್ ಮಾಡಿಬಿಟ್ಟಾರೆ ಅವರು ಹಾಸ್ಟೆಲ್ ಅಡ್ಮಿಷನ್. ಮೊದಲು ಈ ನಮ್ಮನೆ ಇದ್ರಿಲ್ಲ, ಒಂದು 4-5 ವರ್ಷ ಮುಂಚೆಕ ಯಾರು ವಿದ್ಯಾರ್ಥಿಗಳು ಓದೋ ಬಯಸ್ತಾರೆ ಅವರಿಗೆಲ್ಲ ಹಾಸ್ಟೆಲ್ ವಸತಿ ಸೌಲಭ್ಯ ಕೊಟ್ಟು ಅವ್ರಿಗೆ ಇಲ್ಲಿ ಓದೋಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು. ಈಗ ಪರ್ಸೆಂಟೇಜ್ ಮಾಡಿ ಇಷ್ಟು ಪರ್ಸೆಂಟ್ ಇದ್ದವ್ರು ಮಾತ್ರ ಅಡ್ಮಿಷನ್ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಕೇಸಿ. ಮತ್ತು ಪರ್ಸೆಂಟೇಜ್ ಕಡಿಮೆ ಇದ್ದ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ಪರ್ಸೆಂಟೇಜ್ ಯಾವ ವಿದ್ಯಾರ್ಥಿ ಕಮ್ಮಿ ಇರ್ತಪ್ಪ ಅಂದರೆ ಮ್ಯಾಕ್ಸಿಮಮ್ ದಲಿತರಲ್ಲೇ. ಯಾಕಪ್ಪ ಅಂದ್ರೆ ಅವ್ರಿಗೆ ಅನಾನುಕೂಲ ಇರ್ತವೆ ಓದೋಕೆ. ಹಳ್ಳ್ಯಾಗ ಅಭ್ಯಾಸ ಮಾಡೋಕ್ಕೆ ಲೈಟ್ ಇರೋಲ್ಲ, ಅಥವಾ ಬೇರೆ ಕೆಲಸ ಏನೋ ಹೊಲ ಕೆಲಸ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡೇ ಮಾಡ್ಬೇಕು ಅವರು. ಹಂಗಾಗಿ ಅಂಥ ಮಕ್ಕಳಿಗೆಲ್ಲ ಹಾಸ್ಟೆಲು ಪ್ರವೇಶ ಸೌಲಭ್ಯ ನಾವು ಒದಗಿಸ್ಬೇಕು. ಯಾರೇ ಬರಲಕ್ಕ ಆ ವಿದ್ಯಾರ್ಹತೆಗೆ ತಕ್ಕ ಯಾವ ವಸತಿ ನಿಲಯ ಅಲ್ಲಿ ಪ್ರವೇಶ ಕೊಡಬೇಕು, ಓದೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅದಲ್ದ ಸ್ಕಾಲರ್ಶಿಪ್ಪು, ಆ ಸ್ಕಾಲರ್ಶಿಪ್ಪೂ ಕರೆಕ್ಟಾಗಿ ಬರ್ತಾಯಿಲ್ಲ. ಸ್ಕಾಲರ್ಶಿಪ್ ಶಿಷ್ಯವೇತನ ಯಾಕೆ ಮಾಡಿದಾರಪ್ಪ ಅಂದ್ರೆ ಬುಕ್ಕು, ಪೆನ್ನು ಯಾವುದಕ್ಕೂ ಒಂದು ಅನುಕೂಲ ಆಗಲಿ ವಿದ್ಯಾರ್ಥಿಗಳಿಗಂತೆ ಸರ್ಕಾರ ಭಾರತ ಶಿಷ್ಯವೇತನ ಮಾಡಿದ್ದದ. ಆ ಎಜುಕೇಷನ್ ಮುಗಿಸಿ ಇನ್ನೊಂದು ವರ್ಷ ಆದರೂ ಸಹಿತ ಶಿಷ್ಯವೇತನ ಬರ್ತಾಯಿಲ್ಲ. ಇದೊಂದು ದೊಡ್ಡ ಘೋರ ವಿದ್ಯಾರ್ಥಿಗಳ ಮೇಲೆ ಒಂದು ಇದು ಆಗ್ತಕ್ಕಂಥ ಒಂದು ಅನ್ಯಾಯ ಇದು. ಮೇಲಾಗಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವತ್ತಿನ ಸ್ಲಮ್ ಬೋರ್ಡು ಇಲಾಖೆಯಿಂದ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.